ಏನ್ ತಡಾಗಲ್ಲಪ್ಪ. ನಾಳೆನೇ ಸಿಟಿಗೆ ಹೋಗ್ತೀನಿ, ಗೊಬ್ಬರಕ್ಕೂ ಔಷಧಿಗೂ ಆರ್ಡರ್ ಕೊಟ್ಟು ಬರ್ತೀನಿ. ಆಮೇಲೆ ಇನ್ನೊಂದು, ಅದೇನೋ ಡ್ರೋನ್ ನಲ್ಲಿ ಔಷಧಿನೂ ಗೊಬ್ಬರನೂ ಹೊಡಿತಾರಂತಲ್ಲ, ನಿಂಗೂ ಗೊತ್ತಿಲ್ವಾ? ಸರಿ ಬಿಡು, ಸಿಟಿಗೆ ಹೋಗ್ತೀನಲ್ಲ, ವಿಚಾರಿಸ್ತೀನಿ ಬಿಡು. ಏನಿಲ್ಲ, ಈ ಜನದ ಕೂಲಿ ನಿಮ್ತ ಎಣಗ್ಬೇಕಲ್ಲಪ್ಪ, ನಿಮ್ತವ ಅದ್ ನಿಂತು ಹೋಗುತ್ತದೆ, ಟೈಮು ಸೇವ್ ಆಗ್ತದೆ ಅಂತ ಮರಿಬೇಡ ನಾನು ಹೇಳಿದ್ದು. ಆಯ್ತು, ನಾಳೆನೇ ಹೋಗ್ತೀನಿ ಕಣೆ ಸಿಟಿಗೆ. ಹೇಳಿದ್ನಲ್ಲ, ಹೇಳ್ತೀಯಲ್ಲ, ಸರಿ ಬಿಡು. ಅಪ್ಪ, ನಾಳೆ ಸಿಟಿಗೆ ಹೋಗ್ತಿದ್ದೀರಾ? ನಾನು ಬರ್ತೀನಪ್ಪ, ಪ್ಲೀಸ್. ನೀನ್ ಯಾಕಪ್ಪ, ಬಿಸ್ಲು ಕಣ, ಆಮೇಲೆ ಬಂದ್ಬಿಟ್ಟು ಆಯಾಸ ಅಂತ ಮನೆಕೊಂಡ್ಬಿಡ್ತೀಯ ಅಷ್ಟೇ. ಬೇಡ, ಸುಮ್ನಿರು. ಅಪ್ಪ, ಕಾರಲ್ಲಿ ಹೋಗಿ ಬರೋದಿಕ್ಕೆ ಆಯಾಸ ಹೇಗಾಗತ್ತೆ? ನಾನು ಬರ್ತೀನಿ, ನಾನು ಏನಾನೋ ತಗೋಬೇಕು. ನಿನಗೆ ಸ್ವಲ್ಪನೂ ಅರ್ಥ ಆಗಲ್ಲ ಪುಟ್ಟ ಹೇಳೋದು. ಅಮ್ಮ, ನೀನಾದ್ರೂ ಹೇಳಮ್ಮ. ಬಿಡಮ್ಮ, ಅವಳನ್ನೇನ್ ಕೇಳೋದು? ಸಿಟಿಗೆ ಹೋಗ್ಬೇಕು ತಾನೆ, ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗು, ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮ, ನೀನು ಬಾಮ್ಮ, ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ನಾನ್ ಬರಲ್ಲ, ಅಪ್ಪ ಮಗಳೇ ಹೋಗ್ ಬನ್ನಿ. ಏ ಬಾಮ್ಮ, ಹೋಗ್ ಬರೋಣ. ನಾವೆಲ್ಲ ಹೊರಗಡೆ ಹೋಗ್ದೆ ಎಷ್ಟ್ ದಿನ ಆಯ್ತು. ಬಟ್ಟೆನಂತೂ ತಗೊಳ್ದೆ ವರ್ಷನೇ ಆಯ್ತು. ಮನೇಲಾದ್ರೂ ಇದ್ದು ಏನ್ ಮಾಡ್ತೀಯಾ? ಹೋಗ್ ಬರೋಣ ಬನ್ನಿ. ಏನೇ, ಮೊನ್ನೆ ತಾನೇ ಬಟ್ಟೆ ತಗೊಂಡ್ವಲ್ಲೇ? ಅದು ಮೊನ್ನೆ ಅಮ್ಮ, ನಾನ್ ಹೇಳ್ತಿರೋದು ಇವತ್ತು. ಪ್ರತಿದಿನ ಹೊಸ ಹೊಸ ಡಿಸೈನ್ಸ್ ಬರ್ತಾನೆ ಇರುತ್ತೆ. ಗಂಡಸ್ರಂತೂ ವರ್ಷಕ್ಕೊಂದ್ಸಲ ಬಟ್ಟೆ ತಗೊಳ್ಳೋದೇ ಹೆಚ್ಚು. ಇನ್ನ ಹೆಣ್ಮಕ್ಳು ನಾವೇ ತಗೊಳ್ಳಿಲ್ಲ ಅಂದ್ರೆ ಹೇಗೆ? ಪಾಪ, ಅಂಗಡಿಯವನು ಅಂಗಡಿ ಹೇಗ್ ನಡೆಸ್ಬೇಕು? ವಂಶಿ, ಅತಿ ಆಯ್ತು ನಿಂದು. ದುಡ್ಡೇನ್ ಗಿಡದಲ್ಲಿ ಬೆಳೆಯುತ್ತಾ? ಅಯ್ಯೋ, ಅದ್ ಬಿಡಮ್ಮ, ನೀನ್ ಬರ್ತೀಯಲ್ವ ಅದನ್ನ ಹೇಳು. ಈಗ ನೀನ್ ಬರ್ಲಿಲ್ಲ ಅಂದ್ರೆ ಅಪ್ಪನ್ಗೆ ಹೊಸ ಹೆಂಡತಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ. ಹೆಂಗೆ? ಬಿಟ್ರೆ ನೀನ್ ಅದನ್ನು ಮಾಡ್ತೀಯ ಕಣೆ. ಪುಟಿ ಅಷ್ಟೊಂದು ಹೇಳ್ತಿದ್ದ ಬರಕ್ಕೆ ನಿನ್ಗೆ ಹೊರಡು, ಬಾವಾಗ ಬಂದ್ಬಿಡೋಣ. ನಾನ್ ಬರಲ್ಲಪ್ಪ. ಏ ನೀನ್ ಸುಮ್ನಿರಪ್ಪ. ಅವ್ರ್ ಬರ್ಲಿಲ್ಲ ಅಂದ್ರೇನು, ಹೊಸ ಹೆಂಡತಿನ ತಗೊಂಡ್ ಬಂದ್ರೆ ಆಯ್ತು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಲ್ವಾ? ಅಯ್ಯೋ ತಲೆ, ಇನ್ನೊಂದ್ ಮದ್ವೆ ಮಾಡ್ತೀಯಾ? ನೀವು ಅದಕ್ಕೆ ಕಾಯ್ತಿದ್ದೀರಲ್ವಾ? ವಹಿಸ್ಕೊಳ್ಬೇಡಿ. ಸಾರಿ ಕಡೆ ನೀನು. ನಾವೆಲ್ಲರೂ ಅವರಿಬ್ಬರು ವಿಷಯದಲ್ಲಿ ಕಲ್ಮನ್ಸ್ ಮಾಡ್ಕೊಂಡಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ನಾಳೆ ದಿನ ಅವ್ರೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅದು ಕಷ್ಟ. ಅದು ನಮ್ಮ ತಲೆಯಲ್ಲಿ ಇರಬೇಕಲ್ವಾ? ಎಲ್ಲ ಕಳ್ಕೊಂಡು ನಾವೇ ಗತಿ ಅಂತ ಬಂದಿದ್ದಾರೆ. ಈಗಲೂ ನಾವು ಅವ್ರ ಮೇಲೆ ಕರುಣೆ ತೋರಿಸ್ಲಿಲ್ಲ ಅಂದರೆ ತಪ್ಪಾಗತ್ತೆ. ಹಾಗಂತ ನಡೆದದನ್ನೆಲ್ಲ ಮರೆತು ಹಳೆದನ್ನೆಲ್ಲ ಕ್ಷಮಿಸಕ್ಕಾಗಲ್ಲಪ್ಪ. ನೀನಷ್ಟು ದೊಡ್ಡ ಮನಸ್ಸು ನಮ್ಗಿಲ್ಲ. ಅಮ್ಮ, ನಾನು ಕ್ಷಮಿಸು ಅಂತ ಹೇಳಿದ್ನಮ್ಮ. ಆದರೆ ಹೆಜ್ಜೆ ಹೆಜ್ಜೆಗೂ ಅನುಮಾನ ಪಡೋದನ್ನ ಕಡಿಮೆ ಮಾಡೋಣ ಅಂತ ಹೇಳ್ತಿದ್ದೀನಿ. ಇದು ಯಾರಿಗೆ ಆದರೂ ನೋವಾಗುತ್ತಮ್ಮ. ನಾನು ಅನುಮಾನ ಪಡ್ತಾ ಇಲ್ಲ ಕೋದಂಡ, ನಾನು ಕಣ್ಣಾರೆ ನೋಡಿದ್ದನ್ನೇ ಹೇಳ್ತಾ ಇದ್ದೀನಿ. ಅಕ್ಕ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಗಾದೆನೇ ಇಲ್ವಾ? ಕೋದಂಡ, ಇದು ಅಪರಿಚಿತರಿಗೆ ಹೇಳೋವಂಥ ಮಾತು. ಇವ್ರು ಎಂಥವ್ರು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಷ್ಟು ಬೇಗ ಎಲ್ಲಾನು ಮರ್ತು ಹೋಗ್ಬಿಟ್ಯಾ? ಗೊತ್ತಿಲ್ವಾ ಇವ್ರ ಬಗ್ಗೆ ನಿನಗೆ? ಅಲ್ಲಪ್ಪ, ನಮ್ಗೆ ಹಿಂದೆ ಅವರಿಂದ ತುಂಬ ಮೋಸ ಆಗಿದೆ, ಸತ್ಯ. ಅವರಿಂದ ನಾವು ಸಾಕಷ್ಟು ಕಷ್ಟನೂ ಅನುಭವಿಸಿದ್ದೀವಿ, ಅದು ಕೂಡ ನಿಜನೇ. ಆದರೆ ಎಲ್ಲ ಬದಲಾಗಿದೆ. ನಮಗೆ ಮೋಸ ಮಾಡಿದವರು ಕ್ಷಮೆ ಕೇಳ್ಕೊಂಡು ಬದಲಾಗ್ತೀವಿ ಅಂತ ವಾಪಸ್ ಬಂದಿದ್ದಾರೆ. ಈ 15-20 ವರ್ಷದಲ್ಲಿ ನಾವು ಯಾವ ಹಂತದಿಂದ ಯಾವ ಹಂತಕ್ಕೆ ಬಂದಿದ್ದೀವಿ ಮತ್ತು ನಮಗೆ ಮೋಸ ಮಾಡಿದವರು ಯಾವ ಹಂತ ತಲುಪಿದ್ದಾರೆ ಅನ್ನೋದು ನಮ್ಮ ಕಣ್ಮುಂದೆನೇ ಇದೆ ಅಪ್ಪ. ಹೀಗಿರುವಾಗ ಅವರು ಬದಲಾಗ್ಬೋದಲ್ವಾ? ನೋಡ್ಕೋದಂಡ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಳಿನಿ ಎಂತ ಅವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾತ್ರಿ ಕಂಡ ಬಾವಿಗೆ ಹಗಲಿ ಯಾರು ಹೋಗಿ ಬೀಳಲ್ಲ. ನೀನ್ ಯಾವತ್ ಕೇಳಿದ್ರು ಅಷ್ಟೇ, ಅವಳ ಬಗ್ಗೆ ನನ್ಗಿರೋ ಅಭಿಪ್ರಾಯ ಬದಲಾಗಲ್ಲ. ಸರಿ ಅಮ್ಮ, ಆ ನಳಿನಿಯವರು ನನಗೆಲ್ಲ ಅನ್ಯಾಯ ಮಾಡಿದ್ದಾರೆ. ಅವ್ರ ಮೇಲೆ ಕೋಪ ತೋರಿಸೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಆ ಮಾಯಾ ನಮ್ಮ ಪೂಜಕ್ಕಿಂತ ಒಂದು 3-4 ವರ್ಷ ದೊಡ್ಡವಳಿರ್ಬೋದಮ್ಮ. ಅವಳ ಮೇಲೆ ಯಾಕಮ್ಮ ಸಿಟ್ಟು?
ನಮ್ಗೆ ಅನ್ಯಾಯ ಆದಾಗ ಅವಳಿನ್ನೂ ಚಿಕ್ಕ ಮಗು ತಾನೆ. ಆಹಾಹಾ, ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದಪ್ಪ, ನರಿ ಹೊಟ್ಟೆಲಿ ನರಿನೇ ಹುಟ್ಟೋದು. ಅಮ್ಮ, ಪುಣ್ಯಕೋಟೆ ನೋಡಿ ಹುಲಿನೂ ಬದಲಾಗ್ಲಿಲ್ವಮ್ಮ? ತಾಯಿ ಅಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದೆನೇ ಇದೆ ಕಣೋ. ಅವಳಿಗೆ ಸಂಸ್ಕಾರ ಕೊಟ್ಟಿರೋದು ಅವಳಮ್ಮ. ಬೇಡ ಅಂದ್ರೂ ನಮ್ಮ ಮೇಲೆ ದ್ವೇಷನೇ ತುಂಬ್ಕೊಂಡು ಬೆಳೆದಿರ್ತಾಳೆ. ಅಮ್ಮ, ಇದನ್ನೇ ನಾನು ಹೇಳ್ತಿರೋದು. ನೀವು ಅವ್ರ ವಿಷಯದಲ್ಲಿ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದೀರಾ. ಅವ್ರು ಏನ್ ಮಾಡಿದ್ರು ತಪ್ಪು ಅಂತಾನೆ ಕಾಣಿಸುತ್ತೆ ನಿಮಗೆ. ಕೋದಂಡ, ನೀನ್ ಕಣ್ಣಾರೆ ನೋಡಿದ್ಮೇಲೂ ಈ ಮಾತು ಹೇಳ್ತಿದ್ಯಾ? ಅಲ್ಲಕ್ಕ, ಅವಳು ರೂಮಲ್ಲಿ ಬಂದಿದ್ದೆ ತಪ್ಪು ಅನ್ನಕ್ಕಾಗತ್ತಾ? ಅಲ್ದೆ ನಿನಗ್ ತಲೆನೋವು ಅಂತ ಔಷಧಿ ತಂದಿದ್ದಾಳ ಅವಳು. ನಾನು ಪೂಜಾ ಅಂತ ಅವಳ ಹತ್ರ ಮಾತಾಡ್ತಿದ್ದೀನಿ. ಆದ್ರೂ ಒಂದ್ ಮಾತವಳು ನಾನ್ ಪೂಜಾ ಅಲ್ಲ ಅಂತ ಹೇಳ್ಬೋದಿತ್ತಲ್ವಾ? ನಾನು ಹೇಳಿದ ತಕ್ಷಣ ಕಬೋರ್ಡ್ ಹತ್ರ. ಅಕ್ಕ, ನೀನ್ ದಯವಿಟ್ಟು ತಪ್ಪು ತಿಳ್ಕೊಬೇಡ. ಈ ವಿಷಯದಲ್ಲಿ ಅವಳೇನೋ ತಪ್ಪು ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ. ನೀವೆಲ್ಲ ನನ್ನ ಒತ್ತಾಯಕ್ಕೆ ಅವ್ರು ಈ ಮನೇಲಿ ಇರೋದಕ್ಕೆ ಒಪ್ಪಿದಿರಿ ಅಂತ ನನಗೆ ಗೊತ್ತು. ಆದರೆ ನಾವೆಲ್ಲರೂ ಒಂದು ಮನೇಲಿ ಇರೋದಂತೂ ಸತ್ಯ. ಹಾಗಿದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತ ನನಗನ್ಸತ್ತೆ. ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನ ದೊಡ್ಡದು ಮಾಡೋದು ಬೇಡ. ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತ ನನಗನ್ಸುತ್ತೆ. ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನ ದೊಡ್ಡದು ಮಾಡೋದು ಬೇಡ. ಇದೇನಿದು ವಂಶಿ ಕಾಲ್ ಮಾಡ್ತಿದ್ದಾಳಲ್ಲ? ಹೇಳಮ್ಮ ತ್ರಿಪುರ ಸುಂದ್ರಿ, ಏನ್ ವಿಷಯ? ಅದು ನಂಗೆ ಒಂದ್ ಹೆಲ್ಪ್ ಆಗ್ಬೇಕಿತ್ತು ಕಣೆ. ಏನು? ನಾನು ಕೃಷ್ಣನ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ನಿಗೇನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೂಸುಟ್ಟಕ್ಕೂ ಮುಂಚೆ ಕುಪಾಲೆ ಹೊಲಿಸ್ತಿದ್ರು ಅಂತ ಗಾದೆ ಇದೆ ಗೊತ್ತಾ? ಏನೇ ನೀನು? ನಾನಿಲ್ಲಿ ರೊಮ್ಯಾಂಟಿಕ್ ಕನ್ಸ್ ಕಾಣ್ತಾ ಇದ್ರೆ ನೀನ್ ಅದಕ್ ನೀರ್ ಹಾಕ್ತಾ ಇದ್ಯಾ? ಸರಿ ಸರಿ, ಅವನಿಗೆ ಏನ್ ಇಷ್ಟ ಅಂತ ನಮ್ಮಿಬ್ರಿಗೂ ಗೊತ್ತಿಲ್ಲ. ಏನ್ ಮಾಡೋದು? ಹಾ, ಒಂದ್ ಕೆಲ್ಸ ಮಾಡು, ಅವನಿಗೆ ಫೋನ್ ಮಾಡಿ ಅವನನ್ನೇ ಕೇಳ್ಬಿಡು. ಏನೇ ನೀನು? ನಾನ್ ಕೇಳಿದ್ರೆ ಅವನ್ ಹೇಳ್ಬಿಡ್ತಾನ? ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ನಾನು ಹೇಳ್ದಂಗ್ ಮಾಡು. ಐಡಿಯಾ ಏನೋ ಚೆನ್ನಾಗಿದೆ. ವರ್ಕ್ ಆಗತ್ತಾ? ನಾನ್ ಪ್ಲಾನ್ ಕೊಟ್ಟಿದ್ದೀನಿ ಅಂದ್ಮೇಲೆ ಪಕ್ಕ ವರ್ಕ್ ಆಗೇ ಆಗುತ್ತೆ.